ಅಂದರೆ ವಿ ಮೇಡ್ ಇಟ್ಸ್ ವೆರಿ ಸಿಂಪಲ್. ಎದುರ್ಕೋಬೇಡ್ರಿ, ಇಷ್ಟೇ ಇದ್ರ ವಿಷಯ, ಸಣ್ಣ ಸಣ್ಣದಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ. ರಿಸಲ್ಟ್ ತುಂಬ ಟೆರಿಫಿಕ್ ಆಗಿದೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಂದು ವಾರಕ್ಕೆ ಹಿಂಗೆ ಬರ್ತಿದ್ದಾರೆ. ಸೊ ಆತ್ಮಸ್ಥೈರ್ಯ ತುಂಬುವುದರಲ್ಲಿ ನಮ್ಮ ಗುರು. ಅದಾದಮೇಲೆ ನನಗೆ ಲಾವಣಿ ನೀಲಕಂಠಪ್ಪನವರು ಅಂತ, ನಮ್ಮ ತಂದೆಯವ್ರದ್ದೊಂದು ಗೀತಾ ಪವರ್ ಪ್ರೆಸ್ ಅಂತ ತುಂಬ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ಸು. ಅದು ಒಂಥರ ಲಾವಣಿಕಾರರ ಹೆಡ್ ಆಫೀಸ್. ಒಂದು 30-35 ಜನ ಲಾವಣಿಕಾರರು ಸೇರೋರು. ಬೆಂಗಳೂರಿನ ಎಲ್ಲ ಲಾವಣಿಕಾರರು ಅಲ್ಲೇ ಇರೋರು. ನಮ್ಮ ತಂದೆ ಅವ್ರಿಗೆ ರಾಜೇಶ್ ಅವರಿಗೆಲ್ಲ ಆತಿಥ್ಯ ಕೊಟ್ಟರೆ ಆವತ್ತಿನ ನಗರದ ಸುದ್ದಿಗಳನ್ನು ಲಾವಣಿ ಕಟ್ಟೋರು. ಯಾವುದಾದ್ರು ಒಂದು ಕೊಲೆ ಆಗಿತ್ತು ಅಂದ್ಕೊಳ್ಳಿ, ಇವಾಗ ನಮಗೆ ಹಾಯ್ ಬೆಂಗಳೂರು ಇತ್ತು, ಅವಾಗ ಅದು ಬಾಯ್ ಬೆಂಗಳೂರು, ಬಾಯಲ್ಲೇ ಎಲ್ಲ ಹೇಳೋದು. ಸೊ ಯಾವುದೋ ಬೇಲೂರು ಶ್ರೀನಿವಾಸ ಹೆಂಗಾರ್ ಕೊಲೆ ಆಗಿದೆ ಕಣ ಇವತ್ತು, ಲಾವಣಿ ಬರಿ ಅಂದರೆ ರಂಗವಿಲಾಸದ ಹತ್ಯಾಕಾಂಡದ ಪ್ರಸಂಗ ಲಾಲಿಸಿ ಜನಪೂರ ಅಂತ ಒಂದು ಲಾವಣಿ ಕಟ್ಟೋರು. ಸೊ ನಮ್ಮನೇಲಿ ಪ್ರತಿ ವಾರ ಒಂದಲ್ಲ ಒಂದು ಲಾವಣಿಯ ಸೃಷ್ಟಿ ನಡೆಯೋದು. ಅಲ್ಲಿ ನನಗೆ ಈ ಆಡು ಮಾತಿನ ಮಹಿಮೆ ಗೊತ್ತಾಯ್ತಾನೆ. ನಮ್ಮ ಲಾವಣಿ ನೀಲಕಂಠಪ್ಪನವ್ರು ಏನು ಹೇಳೋ ಅಂದರೆ, ಲಾವಣಿ ಕಟ್ಟೋದು ಹೆಂಗೆ ಅಂದರೆ, 5 ಜನ ಇದ್ದರೆ 5 ಜನಕ್ಕೂ ಅರ್ಥವಾಗಂಗೆ ಹಾಡಬೇಕಂದ್ರೆ 5 ಜನ 5 ಭಾಷೆಯಲ್ಲಿ ಇರ್ತಾರೆ. ಅವರ ಶಬ್ದಗಳನ್ನು ಬಳಸಿ ಅವರನ್ನು ಅಟ್ರಾಕ್ಟ್ ಮಾಡಬೇಕು. ಬೇಶಕ್ ತಮಾಷ ಟೈಗರ್ ನಿಶಾನ್ ಟಿಪ್ಪು ಸುಲ್ತಾನ್ ಬಿರುದಾಯಿತು, ಮಸಲತ್ ಮಾಡಿದ ಮೀರ್ಸಾದಕನಿಗೆ ದೇಶದ್ರೋಹಿ ಹೆಂಬೆಸರಾಯಿತು. ಹಿಂಗೆ ಆ ಆಡು ಭಾಷೆಯ ಮಹಿಮೆಯನ್ನು ಹೇಳ್ಕೊಡೋ ನೀಲಕಂಠಪ್ಪನವರು, ಎ ಶಿವರಾಮು, ಅಣ್ಣ ಬಾಲಕೃಷ್ಣ, ತಂದೆ ಗೋವಿಂದರಾಜ್, ಈ 4 ಗುರುಗಳು 4 ದಮನಿಗಳಲ್ಲಿ ಕೂತು ಕೆಲಸ ಮಾಡಿಸಿದ್ದಾರೆ. ಸರ್, ನೀವು ಸಂಗೀತದಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀರಾ. ಸೊ ನೀವು ಅವಾಗಲೇ ಹೇಳ್ತಾ ಇದ್ರಿ 12th ಕ್ಲಾಸ್ ಅಂತ ಅಂದಾಗ ನಾನು ಅದೇ ಅಂತ ಹೇಳ್ಬಿಟ್ಟು ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದೀರಾ? ಎಷ್ಟನೇ ಕ್ಲಾಸ್? ಅಯ್ಯೋ, SSLC ಫೇಲ್ ಸೆಕೆಂಡ್ ಪಾರ್ಟು. ಅಂದರೆ ಎಕ್ಸಾಮಿನೇಷನ್ಗೆ ಹೋಗ್ಬೇಕಿತ್ತು, ನಮ್ಮ ತಾಯಿ ತೀರ್ಕೊಂಡ್ರು, ಹಾಗಾಗಿ ಈ ಕಡೆ ಬಂದ್ಬಿಟ್ವಿ. ಅಲ್ಲಿ ಪಾರ್ಟ್ ಸಿಸ್ಟಮ್ ಇತ್ತು ಆವಾಗ. 1 ಪಾರ್ಟು 2 ಪಾರ್ಟು ಅಂತ ಕಟ್ಬೋದಿತ್ತು. 2 ಪಾರ್ಟ್ ಫೇಲ್ ಆಯಿತು. ಆಮೇಲೆ 2 ಪಾರ್ಟ್ ಕಟ್ಟದೆ ಮತ್ತೆ ಫೇಲ್ ಆಗ್ಬಿಟ್ಟೆ. ಅಲ್ಲಿಗೆ ಎಜುಕೇಷನ್ ಕಟ್ಟಾಗೋಯ್ತು. ಆದರೆ ನಾನು ಓದ್ಕೊಂಡ್ರಷ್ಟು ಪುಸ್ತಕಗಳು ಬೇರೆ ಯಾರು ಓದ್ಕೊಂಡ್ರೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ಪ್ರಿಂಟಿಂಗ್ ಪ್ರೆಸ್. ನಮ್ಮ ಗೀತಾ ಪವರ್ ಪ್ರೆಸ್ನಲ್ಲಿ ಈ ಗೀತಾ ಏಜೆನ್ಸೀಸ್ನಲ್ಲಿ ಪಬ್ಲಿಷ್ ಆದ ಎಲ್ಲ ಮಹಾಗ್ರಂಥಗಳು ಅಲ್ಲಿ ಪ್ರಿಂಟ್ ಆಗ್ತಿತ್ತು. ನಾನೇ ಕಂಪೋಸ್ ಮಾಡ್ತಾಯಿದ್ದೆ. ಆಮೇಲೆ ರತ್ನಕೋಶ ಅಂತ ಒಂದು ಶಬ್ದಕೋಶ ಬಂತು. ಅದು 8 ಪಾಯಿಂಟ್ ಸಣ್ಣ ಅಕ್ಷರದಲ್ಲಿ ಕಂಪೋಸ್ ಮಾಡಬೇಕು. ಒಂದು ತಪ್ಪಿಲ್ಲದೆ ನಾನು ಕಂಪೋಸ್ ಮಾಡ್ತಿದ್ದೆ. ಆ ರತ್ನಕೋಶ, ಆ ಶಬ್ದಗಳು ಮತ್ತು ಎಲ್ಲ ಪುಸ್ತಕಗಳನ್ನು ಕಂಪೋಸ್ ಮಾಡಿದ ಜ್ಞಾನ, ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ವಿ. ಏನು ಅಂದರೆ ಒಂದು ಪ್ಯಾರಾಗ್ರಾಫ್ ಓದ್ಬಿಟ್ಟು ಆಮೇಲೆ ಕಂಪೋಸ್ ಮಾಡ್ತಿದ್ದೆ. ಎಲ್ಲರೂ ಏನು ಮಾಡ್ತಾರೆ, ಒಂದೊಂದು ಲೈನೇ ಒಂದು ವರ್ಡೇ ಕಂಪೋಸ್ ಮಾಡ್ತಾರೆ. ಒಂದು ಪ್ಯಾರಾ ಓದೋದು, ಅದನ್ನು ಕಂಪೋಸ್ ಮಾಡೋದು. ಆ ಓದುವಿಕೆಯಿಂದ ನನಗೆ ಎಷ್ಟೋ ವಿಷಯಗಳು ನನಗೆ ತಲೆಯಲ್ಲಿ ಕೂತ್ಕೊತಾ ಹೋದು. ನನಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಭಾರತೀಯ ಧರ್ಮಶಾಸ್ತ್ರಗಳು ಎಲ್ಲವೂ ಒಂದು ಅಳತೆಗೆ ಹಿಂಗೆ ಬಂದೋಗಿತ್ತು. ಅಂದರೆ ನಾವು ಆಶ್ಚರ್ಯ ಪಡುವಷ್ಟು, ಅಂದರೆ ಭಾರತದಲ್ಲಿ ಎಷ್ಟೊಂದು ಜ್ಞಾನವಾಗ್ಮಯ ಇದೆ ಅನ್ನೋದು ನನಗೆ 16-17 ವಯಸ್ಸಿಗೆ ಒಂದು ವರದಿ ಹಿಂಗೆ ಬಂದ್ಬಿಟ್ಟಿತ್ತು. ಸೊ ಆಗ ಹುಚ್ಚು ಬೆಳೆಸ್ಕೋತಾ ಇದ್ದೆ. ಆಮೇಲೆ ಬರೆಯೋದು, ಹೊಸ ಕಥೆಗಳನ್ನು ನಾವೇ ಎಷ್ಟೋ ಪತ್ರಿಕೆಗಳು ಬರೆಯೋದು, ಇವೆಲ್ಲ ಅಭ್ಯಾಸ ಆಗಿ ಓದು ಅನ್ನೋದು ಒಂದು ಹುಚ್ಚಾಗೋದು. ಓದೋದು, ನುಡಿಸೋದು, ಹಾಡೋದು 3 ನಮ್ಮ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ನನಗೆ ಹೊರವಾಗಿ ಬಂತು. ಆಮೇಲೆ ಬೆಂತಟ್ಟವರು ಇದ್ದರು, ಬೆಂತಟ್ಟವರು ಎಲ್ಲ ಇದ್ದರು. ಪಕ್ಕದಲ್ಲೇ ರಾಮರ ದೇವಸ್ಥಾನ. ಅಲ್ಲಿ ಎಲ್ಲ ನನ್ನ ಬಾಲ್ಯದ ಗೆಳೆಯರೆಲ್ಲ ಎಲ್ಲ ವಿದ್ಯಾವಂತರು, ಸಂಸ್ಕಾರವಂತರು. ನಮ್ಮ ಆಟ ಪಾಠ ಎಲ್ಲ ರಾಮರ ದೇವಸ್ಥಾನದಲ್ಲೇ. ಬಲಗಡೆ ಬಂದರೆ ಮಸ್ತಾನ್ ಸಾಬರು ಗುಡಿ ಬೀದಿ, ಅಲ್ಲೊಂದು ಬಳಗ. ಮತ್ತು ನಮ್ಮ ಆರ್ಕೆಸ್ಟ್ರಾದೆಲ್ಲ ಕ್ರಿಶ್ಚಿಯನ್ಸು, ಎಲ್ಲ ವೆಸ್ಟರ್ನ್ ಮ್ಯೂಸಿಷಿಯನ್ಸು. ಸೊ ಹೀಗೆ ಒಂದು ಮಲ್ಟಿಪಲ್ ಕಲ್ಚರ್ಡ್ ಮಧ್ಯೆ ಬೆಳೆದೆ ಚೆನ್ನಾಗಿ. ಸರ್, ನಾನು ಇಲ್ಲಿ ಬಂದಾಗ ನಿಮ್ಮ ಸಹೋದರರ ಜೊತೆ ಒಂದು ಫೋಟೋ ನೋಡಿದೆ. ಅದರಲ್ಲಿ ಇನ್ನೂ ನೀವು ಜಿ ಗಂಗರಾಜು ಆಗೇ ಇದ್ದೀರಾ. ಸೊ ಕೋಟ್ಯಾಂತರ ಅಭಿಮಾನಿಗಳಿಗೆ ಹಂಸಲೇಖ ಆಗಿದ್ದು ಹೇಗೆ ಅಂತ ವಿಷಯ. ಜಿ ಗಂಗರಾಜ್, ಜಿ ಈಗ ಜಿ ಗಂಗರಾಜ್. ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅಂದರೆ 7ನೇ ತರಗತಿಯಲ್ಲಿದ್ದಾಗ, ನಮ್ಮ ಲಾವಣಿ ನೀಲಕಂಠಪ್ಪನವ್ರು ಇದ್ದಾರಲ್ಲ, ಅವರು ನನಗೊಂದು ಪೆನ್ ಕೊಟ್ಟಿದ್ದರು. ಅದು ಆವತ್ತಿನ ಕಾಲದಲ್ಲಿ ತುಂಬ ಕಾಸ್ಟ್ಲಿ ಪೆನ್,
ಸ್ವಾನ್ ಪೆನ್ ಅಂತ ಕರೆಯೋರು ಅದನ್ನು. ಅದ್ರ ಮೇಲೆ ಒಂದು ಐವರಿಯಲ್ಲಿ ಸ್ವಾನ್ ಇರೋದು. ನಾನು ಅದರಲ್ಲಿ ಬರಿತಾ ಇದ್ದೆ. ನಮ್ಮ ಸ್ಕೂಲ್ ಡೇಗೆ ಒಂದು ನಾಟಕ ಮಾಡೋ ಒಂದು ನಮ್ಮ ಹೆಡ್ ಮಾಸ್ಟ್ರು. ಸೊ ಬೆಳಕಿನ ಮನೆ ಅಂತ 3 ಅಂಕದ ನಾಟಕ ಬರೆದೆ. ಅದ್ರಲ್ಲಿ ನಾನೇ ಹೀರೋ ಮತ್ತು ಏನೇನೋ. ಸೊ ಆ ನಾಟಕ ಬರೆದಾಗ ಆ ನಾಟಕಕ್ಕೆ ಒಳ್ಳೆ ವ್ಯಾಲ್ಯೂ ಬಂತು. 7 ಪ್ರೈಸ್ ಕೊಟ್ಟರು ನನಗೆ. ಹೆಡ್ ಮಾಸ್ಟರ್ ಕೇಳಿದ್ರು, ಇಷ್ಟೊಂದು ಚೆನ್ನಾಗಿ ನಾಟಕ ಬರೆದಿಯಲ್ಲ, ಆ ಸ್ಕ್ರಿಪ್ಟ್ ಕೊಡು ಅಂದರು. ಆ ಸ್ಕ್ರಿಪ್ಟ್ ಕೊಟ್ಟೆ ನಾನು. ಆ ಸ್ಕ್ರಿಪ್ಟಲ್ಲಿ ಫಸ್ಟ್ ಪೇಜಲ್ಲಿ ಹಂಸಲೇಖನಿ ಅಂತ ಬರೆದಿದ್ದೆ ನಾನು. ಏನು ಇದು ಅಂದರು, ನಾನು ಪೆನ್ ನೇಮ್ ಸಾರ್ ಇದು, ಹೆಂಗೋ ಉಳಿತು ನಿನಗಿದು ಒಂದು ಪೆನ್ ತೋರಿಸ್ದೆ. ಈ ಸ್ವಾನ್ ಪೆನ್ ಇತ್ತು ಸರ್, ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಹಂಸಲೇಖನಿ ಅಂತ ಬಂದಿದೆ. ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದರೆ, ಇಷ್ಟು ಚಿಕ್ಕ ಹುಡುಗ ಇವನು ಪೆನ್ ನೇಮ್ ಬೇರೆ ಇಟ್ಕೊಂಡವನು, ಯಾರು ಇನ್ಸ್ಪಿರೇಷನ್. ನನಗೆ ಗೀತಪ್ರಿಯ ಅಂತಿದ್ರು ಸರ್, ಅವ್ರದ್ದು ಇನ್ಸ್ಪಿರೇಷನ್ ಸರ್. ಅವ್ರು ತುಂಬ ಹೊತ್ತು ಯೋಚನೆ ಮಾಡಿ, ಈ ಹಂಸಲೇಖನಿ ತೆಗೆದುಬಿಡು, ಹಂಸಲೇಖ ಇಟ್ಕೋ ಚೆನ್ನಾಗಿರುತ್ತೆ ಅಂದರು. ಸೊ ಅದಾದಮೇಲೆ ನಾನು ಅಂದರೆ 7ನೇ ಕ್ಲಾಸ್ನಲ್ಲಿ ಹಂಸಲೇಖ ಅಂತ ಬರ್ಕೊಂಡೆ. ಅಲ್ಲಿಂದ ಈ ಹಂಸಲೇಖ ಅನ್ನೋದು ಕ್ಯಾರಿ ಆಗ್ತಾನೆ ಇತ್ತು. ನಮ್ಮ ತಂದೆ ಹಂಗೆ ಅಂದರು, ನೋಡು ನಿಮ್ಮಮ್ಮ ರಾಜಮ್ಮ, ನಾನು ಗೋವಿಂದರಾಜು, ನೀನು ರಾಜು ಗಂಗರಾಜು, ರಾಜಹಂಸಲೇಖ ಅಂತ ಇಟ್ಕೊಳ್ಳೋ ಚೆನ್ನಾಗಿರುತ್ತೆ ಅಂದರು. ತುಂಬ ದಿವಸ ಯೋಚನೆ ಮಾಡ್ತಿದ್ದೆ. ಆಮೇಲೆ ರಾಜ ಬೇಡ ಅಂದ್ಬಿಟ್ಟು ಬರೀ ಹಂಸಲೇಖ ಅಂತ ಇಟ್ಕೊಂಡೆ. ಸೊ ಹಾಗಾಗಿ ಗುರು ಕೊಟ್ಟ ಆ ಲೇಖನಿಯೇ ಇವತ್ತು ನನ್ನನ್ನು ಹೀಗೆ ನಡೆಸ್ಕೊಂಡು ಬಂದಿದೆ. ನನಗೂ ಒಂದು ಪ್ರಶ್ನೆ ಇದೆ, ತುಂಬ ವರ್ಷಗಳಿಂದ ನಿಮ್ಮನ್ನು ಕೇಳಬೇಕು ಅಂತ ಇದ್ದೆ. ನನಗೆ ಇಬ್ಬರ ಸಾಂಗ್ಸ್ಗಳನ್ನ ಮಾತ್ರ ನನಗೆ ಹಳೆ ಸಾಂಗ್ಸ್ಗಳಾದರೂ ನಾನು ಯಾವಾಗ ಹಾಕಿದ್ರೂ ನಾನು ಚೇಂಜ್ ಮಾಡಲ್ಲ ಅದನ್ನು. ಒಂದು ನಿಮ್ಮದು, ಮತ್ತೊಂದು ಇಳಿಯರಾಜ ಅವ್ರದ್ದು. ಸ್ಪೆಷಲಿ ಮತ್ತು ಮತ್ತು ರವಿಚಂದ್ರನ್ ಸರ್ ಹಿಟ್ಸ್ ಏನಿದೆ, ಈ ಟ್ರಾವೆಲ್ ಟೈಮಲ್ಲಿ ನಿಮ್ಮ ಸಾಂಗ್ಸ್ಗಳು ಎಲ್ಲ ಕಾರ್ಗಳಲ್ಲೂ ಓಡ್ತಾ ಇರುತ್ತೆ. ಏನು ಜಾದು ಇದೆ ಸರ್? ಏನು ಜಾದು, ಏನು ಮ್ಯಾಜಿಕ್ ಮಾಡಿದ್ದೀರಾ? ಯಾಕೆ, ಏನು ಅಂತ, ಯಾಕೆ ಯಾವತ್ತು ಬೋರಿಂಗ್ ಆಗೋದೇ ಇಲ್ಲ ನಿಮ್ಮ ಹಾಡುಗಳು ಅಂತ? ಫಸ್ಟ್ ಅದು ಫಾರ್ ಇಟ್ಸ್ ವೆರೈಟಿ. ನನ್ನ ಹಾಡುಗಳು ಸಾಮಾನ್ಯವಾಗಿ ಒಂದು ಹಾಡಿದ್ದಂಗೆ ಇನ್ನೊಂದು ಹಾಡಿರಲ್ಲ, ಫಸ್ಟ್ ಪಾಯಿಂಟು. ಎರಡನೇದೇನೆಂದರೆ ರೈಟಿಂಗು ತುಂಬಾ ಕಲೋಕ್ಯಲಾಗಿ ಬರೆದಿರ್ತೀನಿ, ಸ್ವಲ್ಪ ಪನ್ ಮಾಡಿರ್ತೀನಿ, ಕಿಂಡಲ್ ಮಾಡಿರ್ತೀನಿ, ಸ್ವಲ್ಪ ರೊಮ್ಯಾನ್ಸ್ನ ಟಚ್ ಮಾಡ್ತಾನೆ ಇರ್ತೀನಿ, ಮತ್ತು ಹೆಣ್ಣನ್ನು ಗೌರವಿಸ್ತಾ ಟೀಸ್ ಮಾಡ್ತಾ ಇರ್ತೀನಿ. ಸೊ ಈ 2 ಕ್ವಾಲಿಟಿ, ವೆರೈಟಿ ಆ್ಯಂಡ್ ಫಾರ್ ದಿಸ್ ಕ್ವಾಲಿಟಿ, ಅದು ಯಾವಾಗಲೂ ಟ್ರೆಂಡಿಯಾಗಿರುತ್ತೆ.